ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 2975 KPTCL ಹುದ್ದೆಗಳಿಗೆ ಸಂಬಂಧಿಸಿದಂತೆ, ಅದರಲ್ಲೂ ಚೆಸ್ಕಾಮ್ಗೆ ಸಂಬಂಧಿಸಿದಂತೆ ಈಗ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಇದು ಬಂದು ಚೆಸ್ಕಾಮ್ ಇಂತ್ರ ಅಂದ್ರೆ ಮೈಸೂರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪ್ನಿ ಇಂತ್ರ ಅಫಿಷಿಯಲ್ ಆಗಿ ಬಂದ ಡೇಟ್ ಆಗಿರ್ತದೆ. ಫಿಸಿಕಲ್ ಎಷ್ಟನೇ ತಾರೀಕಿಂತ ನಡೀತಾವೋ ಅದೇ ರೀತಿ ಮತ್ತೆ ಫಿಸಿಕಲ್ ಗ್ರೌಂಡ್ ಕೂಡ ತಿಳಿಸಿದ್ದಾರೆ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ನಿಗಮಿತ ಆಗಿರ್ತದ. ಇದು ಬಂದು ಮೈಸೂರಿನ ಬಂದಿದ್ದ ಆದೇಶ ಆಗಿರ್ತದ. 3/5/2025 ಬಂದಿದೆ, ಅಂದ್ರೆ ನಿನ್ನೆ ತಾನೇ ಬಂದಿದ್ದು ಪ್ರಕಟ ಆಗಿರ್ತದ. ಸ್ನೇಹಿತರೆ, ಏನಿಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಖಾಲಿ ಇರೋ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡುವ ಕುರಿತು ನಿಗಮದ ದಿನಾಂಕ 14/10/2024 ಉದ್ಯೋಗ ಪ್ರಕಟಣೆ ಅನುಗುಣವಾಗಿ ಉಲ್ಲೇಖ 2ರ ಅಧಿಸೂಚನೆಯನ್ನು 1:5 ಅನುಪಾತದಲ್ಲಿ ಶಾರ್ಟ್ಲಿಸ್ಟ್ ಆಗಿ ದಾಖಲಾತಿಯನ್ನು ಅಪ್ಲೋಡ್ ಮಾಡಿದಂತಹ ಅಭ್ಯರ್ಥಿಗಳ ದಾಖಲಾತಿಯನ್ನು ಪರಿಶೀಲಿಸಲಾಗಿರುತ್ತದೆ. ಅಂದರೆ ಪರಿಶೀಲನೆಯನ್ನು ಮಾಡಿ ಮುಗಿಸಿದ್ದಾರೆ. ಕೆಲವು ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಿಳಿಸಿರುವ ಕೆಲವೊಂದು ಮಾಹಿತಿಗಳು ತಪ್ಪಾಗಿರುವುದು ದಾಖಲಾತಿ ಪರಿಶೀಲನಾ ಸಮಯದಲ್ಲಿ ಕಂಡುಬಂದಿರುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಅಪ್ಲೋಡ್ ಮಾಡಿದ್ದ ಅಂಕಪಟ್ಟಿ ಮತ್ತು ಮೀಸಲಾತಿ ಪ್ರಮಾಣಪತ್ರಗಳ ಅನುಗುಣವಾಗಿ ಅವರು ಗಳಿಸಿರುವ ಅಂಕ, ಗರಿಷ್ಠ ಅಂಕ, ನೇರ ಮತ್ತು ಸಮತಲ ಮೀಸಲಾತಿಗಳಲ್ಲಿ ಸಲ್ಲಿಸಿದ ದಾಖಲಾತಿಗೆ ಅನುಗುಣವಾಗಿ ಅವರ ಅಂಕ ಮತ್ತು ಮೀಸಲಾತಿಗಳಿಗೆ ತಿದ್ದುಪಡಿಗಳನ್ನು ಮಾಡಲಾಗಿರುತ್ತದೆ. ಹಾಗೂ ಉದ್ಯೋಗ ಪ್ರಕಟಣೆಯ ಷರತ್ತುಗಳನ್ನು ಪೂರೈಸಿದ ಅಭ್ಯರ್ಥಿಗಳ ಅಭ್ಯರ್ಥನವನ್ನು ರದ್ದುಗೊಳಿಸಲಾಗಿರುತ್ತದೆ. ಒಂದಿಷ್ಟು ಅಭ್ಯರ್ಥಿಗಳು ಏನದಾರಲ್ರಿ, ಆಲ್ರೆಡಿ ಪೇಡ್ ಡಾಕ್ಯುಮೆಂಟ್ಸನ್ನು ನೀಡಿ ಇಲ್ಲಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ ಅಂಥ ಅಭ್ಯರ್ಥಿಗಳನ್ನ ಕ್ರಾಸ್ ಚೆಕ್ ಮಾಡಿದ್ರಿ. ಡಿಜಿಲಾಕರ್ದೊಳಗೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೊಟ್ಟರೆ ಎಲ್ಲ ಸಿಗ್ತದೆ ಅವರಿಗೆ. ಅವರು ಅಲ್ಲೆಲ್ಲ ಕ್ರಾಸ್ ಚೆಕ್ ಮಾಡಿ ನಿಮ್ಮ ಒಂದಿಷ್ಟು ಅಭ್ಯರ್ಥಿಗಳನ್ನ ರದ್ದು ಮಾಡಿದ್ರೆ ಕ್ಯಾನ್ಸಲ್ ಮಾಡಿದ್ದಾರೆ. ಮೊದಲನೇ ಹಂತದ ದಾಖಲಾತಿ ಪರಿಶೀಲನೆ ನಂತರ ಸಹನಶಕ್ತಿಗೆ ಪರೀಕ್ಷೆಗೆ ಅರ್ಹರಾಗಿರುವ ಅಭ್ಯರ್ಥಿಗಳ 1:5 ಅನುಪಾತ ಪಟ್ಟಿ ಹಾಗೂ ಶೇಕಡಾವಾರು ಕಟಾಪ್ ಅಂಕಗಳನ್ನು ಸಿದ್ಧಪಡಿಸಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿಯು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಸದರಿ ಪಟ್ಟಿಯನ್ನು ಆಯ್ಕೆಯ ಪಟ್ಟಿಯಾಗಿರುವುದಿಲ್ಲ. ಈ ಪಟ್ಟಿಯಲ್ಲಿರೋ ಅಭ್ಯರ್ಥಿಗಳು ಫಿಸಿಕಲ್ಗೆ ಅರ್ಹತೆಯನ್ನು ಪಡೆದಿರ್ತಾರೆ. ಅಂದರೆ ಇದೊಂದು ಫೈನಲ್ ಆಗಿರಂಗಿಲ್ಲ ರೀ. ಇಲ್ಲಿ ಮತ್ತೆ ಫಿಸಿಕಲ್ಗೆ ಆಯ್ಕೆ ಆಕಾರ ಫಿಸಿಕಲ್ನ ಪಾಸಾದ ಅಭ್ಯರ್ಥಿಗಳಿಗೆ ಮತ್ತೆ 1:1 ಆಯ್ಕೆ ಮಾಡಿ ಪಟ್ಟಿಯನ್ನು ಬಿಡ್ತೀವಿ ಅಂತ ಕೂಡ ತಿಳಿಸಿರ್ತಾರೆ. ಸಣ್ಣ ಶಕ್ತಿಯಲ್ಲಿ ಆಲ್ರೆಡಿ ಏನು ಹೇಳಿದ್ರೆ ಅದೇ ಆಗಿರ್ತದೆ. ಇನ್ನು ಅದೇ ರೀತಿ ತಪ್ಪು ಮಾಹಿತಿಯನ್ನು ನೀಡಿದ ಅಭ್ಯರ್ಥಿಗಳದ್ದೇನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ತಪ್ಪು ಮಾಹಿತಿ ಅಂತ ಗೊತ್ತಾಗಿಲ್ಲ, ಅಂಥ ಅಭ್ಯರ್ಥಿಗಳನ್ನ ಇಲಾಖೆದವರು ರದ್ದು ಮಾಡಿರ್ತಾರೆ. ಇನ್ನು ಮೊದಲನೇ ಹಂತದ ದಾಖಲಾತಿ ಪರಿಶೀಲನೆ ನಂತರ ಸಹನ ಶಕ್ತಿ ಪರೀಕ್ಷೆಗೆ ಅರ್ಹರಾಗಿರೋ ಅಭ್ಯರ್ಥಿಗಳು 1:5 ಅನುಪಾತ ಪಟ್ಟಿ ಮತ್ತು ಶೇಕಡಾವಾರು ಕಟಾಪ್ ಅಂಕಗಳನ್ನು ಸಿದ್ಧಪಡಿಸಿ ಈಗ ಆಲ್ರೆಡಿ ವೆಬ್ಸೈಟ್ದಾಗ ಬಿಟ್ಟಿದ್ರಿ. ಆ ವೆಬ್ಸೈಟ್ನಲ್ಲಿ ನೋಡಿಕೊಂಡು ಸಾಕಷ್ಟು ಅಭ್ಯರ್ಥಿಗಳಿಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗೈತ್ರಿ. ಹಾಗಿದ್ರಿ ನಿಮ್ಮದು ಫಿಸಿಕಲ್ ಯಾವ ನಡೀತದೆ, ನಾನು ಶಾರ್ಟ್ ಲಿಸ್ಟ್ಗೆ ಅಂತರೂ ಆಯ್ಕೆ ಆಗಿದ್ದೀವಿ. ಹಾಗಿದ್ರೆ ನಮ್ಮದು ಫಿಸಿಕಲ್ ಯಾವ ನಡೀತಂತೆ ಎಲ್ಲರೂ ಕೂಡ ಕೇಳಾಕತ್ತಿದ್ರಿ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ 12/5/2025 16/5/2025 ಚಾಮುಂಡಿ ವಿಹಾರ ಕ್ರೀಡಾಂಗಣ ಮೈಸೂರು ಇಲ್ಲಿ ಸಹನಶಕ್ತಿ ಪರೀಕ್ಷೆಯನ್ನು ನಡೆಸಲಾಗುವುದು. ಪ್ರತಿ ಅಭ್ಯರ್ಥಿಯು ಸಹನಶಕ್ತಿ ಪರೀಕ್ಷೆಯ ಕರೆಪತ್ರಗಳನ್ನು ಇಲ್ಲೈತಲ್ಲ ಈ ವೆಬ್ಸೈಟ್ನಲ್ಲಿ ಹೋಗಿ ತೆಗೆದುಕೊಂಡು ಬರ್ಬೇಕು. ಈ ವೆಬ್ಸೈಟ್ ಹೇಳ್ತೀನಿ, ಬರ್ಕೋರಿ. CESCMMY ಅಥವಾ ಮೈಸೂರು ಅಂತ ಹೊಡ್ಕೋರಿ .karnataka.gov.in. ಇಲ್ಲಿಂದ ನೀವು 5ನೇ ತಾರೀಕಿನ ನೀವು ಅಫಿಷಿಯಲ್ ಆಗಿ ಏನಿದೆ ಅಲ್ಲ ನಿಮ್ಮದು ಕರೆ ಪತ್ರ ಅಥವಾ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡು ಬರಬೇಕಾಗ್ತದೆ. ಆ ಹಾಲ್ ಟಿಕೆಟ್ದಾಗ ನಿಮ್ಮದು ಯಾವ ದಿನಾಂಕದಂದು ನಿಮ್ಮದು ಫಿಸಿಕಲ್ ಬಂದಿರ್ತಂದ್ರೆ ಆ ದಿನಾಂಕ ಹೋಗಿ ನೀವು ಫಿಸಿಕಲನ್ನು ಅಟೆಂಡ್ ಮಾಡ್ಬೇಕಂತೇಳಿ ಅಫಿಷಿಯಲ್ ಆಗಿ ಕೊಟ್ಟಿರೋ ಮಾಹಿತಿ ಆಗಿರ್ತದೆ. ಇಲ್ಲಿದೆ ನೋಡ್ರಿ, ಇದು ನಿಮ್ಮದು ಗೂಗಲಲ್ಲಿ ಕೂಡ ಸಿಗ್ತದೆ. ಗೂಗಲಲ್ಲಿ ಸರ್ಚ್ ಮಾಡಿದಂದ್ರೆ ನಮ್ಮ ಮೈಸೂರು ನೋಡಿಲ್ರಿ, ಮೈಸೂರ್ದಾಗ ಎಲ್ಲೈತಿ ಸಿಗಲ್ಲ ಅಂತಿರ್ತೀರಿ. ಗೂಗಲ್ದಾಗ ಸರ್ಚ್ ಮಾಡಿದ್ರೆ ಸಿಗ್ತದೆ ರೀ, ಈ ಕ್ರೀಡಾಂಗಣ ಸಿಗ್ತೈತಿ. ನಿಮ್ಮದು ಡೇಟ್ ಕೂಡ ಇಲ್ಲಿ ನೋಡ್ಕೊಂಬಿಡ್ರಿ ಇನ್ನೊಂದ್ಸರಿ. 12/5/2025 16/5/2025 ನಿಮಗೆ ಫಿಸಿಕಲ್ ನಡೀತಾವೆ ರೀ. ಇದು ಕೇವಲ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಚೆಸ್ಕಾಮ್ಗೆ ಸಂಬಂಧಿಸಿದ್ದು, ಮೈಸೂರಿನಲ್ಲಿ ಏನಿದೆಯಲ್ಲ ಆ ಕಂಪ್ನಿಗೆ ಸಂಬಂಧಿಸಿದ್ದು ಮಾತ್ರ ಆಗಿರ್ತದೆ. ತಿಳಿತಲ್ಲ. ನಾ ಹೆಸ್ಕಾಮು ಮೆಸ್ಕಾಮು ಬೆಸ್ಕಾಮು ಇವ್ರದ್ದು ಕೂಡ ಫಿಸಿಕಲ್ ಡೇಟಿನ ಅನೌನ್ಸ್ ಮಾಡಬೇಕು.
ಸ್ನೇಹಿತರೆ ಏನೆಲ್ಲ ನೀವು ಇಲ್ಲಿಗೆ ಹೋಗ್ಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗ್ಬೇಕಂತ ಕೂಡ ತಿಳಿಸಿರ್ತಾರೆ ನೋಡ್ರಿ. ಏನು 1:5 ಆಯ್ಕೆಯಾದ ಅಭ್ಯರ್ಥಿಗಳೇನಿರುತ್ತಲ್ಲ, ನೀವು ಅರ್ಜಿ ಸಲ್ಲಿಸುವಾಗ ಏನೇನೆಲ್ಲ ಹಾಕಿರ್ತಾರೋ ಅವನ್ನೆಲ್ಲ ಕೂಡ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗ್ಬೇಕ್ರಿ. 2 ಸೆಟ್ ಕಾಪಿ ಒಯ್ಯಿರಿ. ಯಾಕಪ್ಪ ಅಂದ್ರೆ ಒಂದು ಸೆಟ್ ಅವ್ರು ನೀವು ಸೆಲೆಕ್ಟ್ ಆದ್ರೆ ಒಂದು ಸೆಟ್ ಇಸ್ಕೊಂಡ್ರು ಕೂಡ ಇನ್ನೊಂದು ಸೆಟ್ ನಿಮ್ಮ ಕಡೆ ಇರ್ತಾವೆ, ಒರಿಜಿನಲ್ ಕೂಡ ಒಯ್ಬೇಕಾಗ್ತದೆ. ಅಲ್ಲಿ ಜೆರಾಕ್ಸನ್ನು ಮಾಡ್ಸೋಕೆ ನಿಮ್ಗೆ ಅವೈಲೇಬಲ್ ಇರ್ಲಿಕ್ಕಂದ್ರೆ ನೀವು ಗೋಳಾಡೋದಾಗ್ತದೆ. ಅದಕ್ಕೆ ಆದಷ್ಟು ಎಲ್ಲರೂ ಕೂಡ 2 ಸೆಟ್ ಕಾಪಿ ಜೆರಾಕ್ಸ್ ಒಯ್ಯಿರಿ. ಏನೇನೆಲ್ಲಪ್ಪ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಒಂದ್ರಿ, ನಿಮ್ಮ ಆಧಾರ್ ಕಾರ್ಡು, ಮತ್ತು ನಿಮ್ಮದು ಹಾಲ್ ಟಿಕೆಟ್ ಕಡ್ಡಾಯವಾಗಿ ಬೇಕಾರೆ. ಇದಿಲ್ಲ ಅಂದ್ರೆ ನಡೆಯಲ್ಲ. ಇದು ಒಂದು ಸೆಟ್ ಇದ್ರೂ ಆಗ್ತದೆ, ನಿಮ್ಗೆ ತೋರ್ಸೋಕಷ್ಟ ಬೇಕು. ಇದು ಕಲರ್ ಪ್ರಿಂಟ್ ಆದರೂ ತೆಗ್ಸೋರಿ, ಅಥವಾ ನೀವು ನಾರ್ಮಲ್ ಆಗಿ ಜೆರಾಕ್ಸ್ ಆದರೂ ಕೂಡ ತೆಗ್ಸೋರಿ. ಆದಷ್ಟು ಇನ್ನೊಂದು ₹5 ಜಾಸ್ತಿ ಆದ್ರೆ ಪರವಾಗಿಲ್ಲ, ಕಲರ್ ಪ್ರಿಂಟ ತೆಗ್ಸೋರಿ. ಅಂದ್ರೆ ನಿಮ್ಮ ಫೋಟೋ ಐತೆ ಕೂನ್ ಹಿಡಿಯೋಕೆ ಈಸಿ ಆಗ್ತದೆ. ಈಗ SSLC ಮಾರ್ಕ್ಸ್ ಕಾರ್ಡ್ ರೀ, ಆಧಾರ್ ಕಾರ್ಡು, ನಿಮ್ಮ ಕಾಸ್ಟ್ ಇನ್ಕಮು ಅಂದರೆ SC ST ಇದ್ರೆ ಕಾಸ್ಟ್ ಬೇರೆ, ಇನ್ಕಮ್ ಬೇರೆ ಇರ್ತದೆ. ಮತ್ತು ನೀವು ಮೀಸಲಾತಿ ಕೋರಿದ್ದರೆ ಗ್ರಾಮೀಣ ಅಭ್ಯರ್ಥಿದ ಸರ್ಟಿಫಿಕೇಟ್. ಗ್ರಾಮೀಣ ಅಭ್ಯರ್ಥಿ ಏನಿದ್ರು ನೀವು 1ನೇ ತರಗತಿಯಿಂದ 10ನೇ ತರಗತಿ ಗ್ರಾಮೀಣದಲ್ಲಿ ಕಲ್ತಿರ್ಬೇಕು ರೀ. ಇದ್ರ ಜೊತೆಗೆ BO ಸಹಿ ಆಗಿರ್ಬೇಕು ರೀ. ನೀವು ಯಾವ ಜಿಲ್ಲೆಯಲ್ಲಿ ಕಲ್ತಿರ್ತೀರೋ ಆ ಜಿಲ್ಲೆಯದ್ದು BO ಸಿಗ್ನೇಚರ್ ಆಗಿರ್ಬೇಕು ರೀ. ಒಬ್ಬೊಬ್ಬರು 1ನೇ ತರಗತಿಯಿಂದ 5ನೇ ತರಗತಿ ಬೇರೆ, 5ರಿಂದ 7 ಬೇರೆ, 8ರಿಂದ 10 ಬೇರೆ, ಈ ರೀತಿ ಕಲ್ತಿರ್ತೀರಿ. ಅದಕ್ಕಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಕಲ್ತಿರೋನೋ ಆ ಜಿಲ್ಲೆಯದು BO ಸಿಗ್ನೇಚರನ್ನು ಮಾಡ್ಸೊಂದಿದ್ರೆ ಮಾತ್ರ ಅದು ನಿಮ್ಮದು ವ್ಯಾಲಿಡ್ ಆಗ್ತದೆ, ಇಲ್ಲಾಂದರೆ PL ಮಾಡ್ತಾರೆ. ತಿಳಿತಲ್ಲ. ಇದ್ರ ಜೊತೆ ಕನ್ನಡ ಮಾಧ್ಯಮ, PDP ಇದ್ರೆ PDP ಒಯ್ಯಿರಿ. ಮತ್ತು ಅಂಗವಿಕಲ ಅಭ್ಯರ್ಥಿ ಇದ್ರೆ ಅಂಗವಿಕಲ ಪ್ರಮಾಣ ಪತ್ರ ಒಯ್ಯಿರಿ. ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅದು ಅವ್ರದ್ದು ಕೂಡ ಪ್ರಮಾಣ ಪತ್ರ ಇರ್ತಾರೆ, ಅದನ್ನು ಕೂಡ ಒಯ್ಯಿರಿ. ತಿಳಿತಲ್ಲ. ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ. ಇದ್ರ ಜೊತೆಗೆ 1-2 ಫೋಟೋ ನಿಮ್ಮ ಜೇಬ್ನಲ್ಲಿ ಯಾವಾಗಲೂ ಇರ್ಬೇಕು ರೀ, ಅವನು ಕೂಡ ತೆಗೆದುಕೊಂಡು ಹೋರಿ ಫೋಟೋ ಇರ್ಲಿಕ್ಕಂದ್ರೆ. ಇದ್ರ ಜೊತೆಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಬೇಕು. ಇದು ಫಿಟ್ನೆಸ್ ಸರ್ಟಿಫಿಕೇಟ್ ಇಂಪಾರ್ಟೆಂಟಾಗಿ ಬೇಕೇ ಬೇಕು ರೀ. ನಿಮ್ಮ ತಾಲೂಕು ಆಸ್ಪತ್ರೆ ಅಥವಾ ಸರ್ಕಾರಿ ಆಸ್ಪತ್ರೆಯಿಂದ ತಾಲೂಕು ಅಥವಾ ಜಿಲ್ಲೆಯಲ್ಲಿ ಹೋಗಿ ಇದನ್ನು ತೆಗೆಸಿಕೊಂಡು ಕಡ್ಡಾಯವಾಗಿ ಇದನ್ನು ಕೂಡ ಒಯ್ಯಬೇಕು. ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಮೆಡಿಕಲ್ ಸರ್ಟಿಫಿಕೇಟ್ ಅಂದರೂ ಕೂಡ ಒಂದೇ, ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂದರೂ ಕೂಡ ಒಂದೇ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತೆಗೆಸ್ಬೋದು ರೀ ಇದನ್ನು. ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯಿಂದ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ತೀನಿ. ಯಾರಾದರೂ ನೋಡಿಲ್ಲ ಅಂದ್ರೆ ಅದನ್ನು ಕೂಡ ಹೋಗಿ ನೋಡ್ಕೊರಿ. ಸ್ನೇಹಿತರೆ, ಇಲ್ಲೊಂದು ಅವರು ಸೂಚನೆ ಕೂಡ ಕೊಟ್ಟಿರ್ತಾರೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವಾಗ ಅಂಕಗಳನ್ನು ತಪ್ಪಾಗಿ ನಮೂದಿಸಿದಲ್ಲಿ ಮೂಲ ಅಂಕಪಟ್ಟಿಯನ್ನು ಪರಿಶೀಲಿಸಿ ಅಭ್ಯರ್ಥಿಯ ಶೇಕಡಾವಾರು ಅಂಕವು ನಿಗದಿಪಡಿಸಿದ ವರ್ಗದ ಕಟಾಪ್ಗಿಂತ ಹೆಚ್ಚಿದ್ದಲ್ಲಿ ಮಾತ್ರ ಸಹನಶಕ್ತಿ ಪರೀಕ್ಷೆಗೆ ಪರಿಗಣಿಸಲಾಗುವುದು. ಒಂದು ವೇಳೆ ಶೇಕಡಾವಾರು ಅಂಕವು ನಿಗದಿಪಡಿಸಿದ ಕಟಾಪ್ಗಿಂತ ಕಡಿಮೆ ಇದ್ದಲ್ಲಿ ಅಂತಹವರನ್ನು ಸಹನಶಕ್ತಿ ಪರೀಕ್ಷೆಗೆ ಅವರು ತೆಗೆದುಕೊಳ್ಳಂಗಿಲ್ಲ ರೀ, ಅಥವಾ ಪರಿಗಣಿಸುವುದಿಲ್ಲ. ನೇರ ಮತ್ತು ಸಮತಲ ಮೀಸಲಾತಿಯಲ್ಲಿ ನೀಡಿರುವ ಮಾಹಿತಿಯನ್ನು ತಪ್ಪು ಎಂದು ಕಂಡು ಬಂದ್ರೆ ಅಷ್ಟೇ ರೀ, ಎಲ್ಲರಿಗೆಲ್ಲ ತಪ್ಪು ಯಾವ ನೀಡಿರ್ತಾನಲ್ಲ ಅವಂಗಷ್ಟೇ ರೀ. ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗೋದು. ಅವ್ರು ನಿಮ್ಗೆ ದಂಡ ಆದರೂ ಹಾಕ್ಬೋದು ಅಥವಾ ಬಹಿಷ್ಕಾರ ಆದರೂ ಅಂದ್ರೆ ಅದನ್ನು ಇನ್ನು ಯಾವುದೇ ನೀವು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇನ್ನು ಅರ್ಜಿಯನ್ನು ಸಲ್ಲಿಸಲಾರದ ರೀತಿಯಲ್ಲಿ ಮಾಡ್ಬೋದು. FIR ಆದರೂ ಕೂಡ ಆಗ್ಬೋದು, ಅಥವಾ ದಂಡ ಜೊತೆಗೆ ಶಿಕ್ಷೆ, ಜೈಲು ಶಿಕ್ಷೆ ಕೂಡ ಆಗ್ಬೋದು. ಅವರಲ್ಲಿ ಇಲಾಖೆದವ್ರು ಏನು ತಗೋತಾರ ಕ್ರಮ ಅವ್ರಿಗೆ ಬಿಟ್ಟಿದ್ರಿ. ಇನ್ನು ನೆಕ್ಸ್ಟ್ ಸ್ನೇಹಿತರೆ, ಅಭ್ಯರ್ಥಿಗಳು ಮೊಬೈಲ್, ಸ್ಮಾರ್ಟ್ ವಾಚ್ ಮತ್ತು ಹಾಗೂ ಇನ್ನಿತರ ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳು ಕ್ರೀಡಾಂಗಣದ ಒಳಗೆ ತರಲು ಅವಕಾಶವಿರುವುದಿಲ್ಲ ಅಂತ ಕೂಡ ತಿಳಿಸಿರ್ತಾರೆ. ಇದು ಆಲ್ರೆಡಿ ಮತ್ತೆ ಇನ್ನೊಮ್ಮೆ ನಿಮ್ಮದು ಹಾಲ್ ಟಿಕೆಟ್ದಾಗ ಕೂಡ ಏನೇನೆಲ್ಲ ತೆಗೆದುಕೊಂಡು ಹೋಗ್ಬೇಕಂತ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ನಂತರ ಸೂಚನೆಗಳನ್ನ ತಪ್ಪದೆ ಎಲ್ಲರೂ ಕೂಡ ಓದಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ನೇಹಿತರಿನ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತೀರಿ, ಬೆಸ್ಕಾಮ್ದು ಯಾವಾಗ್ರಿ, ಚೆಸ್ಕಾಮ್ದು ಅವರು ಪ್ರತಿಯೊಂದು ಕೂಡ ಈ ತಿಂಗಳದಾಗ ಪ್ರತಿಯೊಂದು ಕಂಪ್ನಿದು 1 by 1 ಇದನ್ನು ಮಾಡ್ತಾ ಹೋಗ್ತಾರೆ, ಡೇಟನ್ನು ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಒಂದಿಷ್ಟು ಗ್ರೌಂಡ್ಗಳನ್ನ ನೋಡ್ತಾರೆ. ಬೆಂಗಳೂರದು ಮತ್ತು ಈಗ ಏನಿದೆಲ್ಲ ನಿಮ್ದು 8ನೇ ತಾರೀಕು ಒಳಗೆ ಡೇಟೆಲ್ಲ ಅನೌನ್ಸ್ ಮಾಡ್ತಾರೆ. ಬಟ್ ನಿಮ್ಮ ಫಿಸಿಕಲ್ ನಡೆದು 8ನೇ ತಾರೀಕಿನ ನಂತರ ನಡೀತದೆ ರೀ. ಯಾಕಂದ್ರೆ ಅಲ್ಲಿ ಅಧಿಕಾರಿಗಳಾಗಿರ್ಬೋದು, ಅದೇ ರೀತಿ ಒಂದಿಷ್ಟು ಲೋಕಲ್ ಅಧಿಕಾರಿಗಳನ್ನ ಕೂಡ ಯೂಸ್ ಮಾಡ್ಕೊಂಡಿರ್ತಾರೆ. ಈಗ ಫಿಸಿಕಲ್ ಏನು ನಡೀತದಲ್ಲ, ಬೆಂಗಳೂರಾಗ ನಡೆಯಕತ್ತೈತಿ, ಬೆಳಗಾವಿ ಮತ್ತು ಅದೇ ರೀತಿಯಲ್ಲಿ ಬಾಗಲಕೋಟೆಯಲ್ಲಿ ಏನು ನಡೆಯಕತ್ತಿದ್ದಲ್ಲ, ಇವರೆಲ್ಲ ಇಲ್ಲಿ ಲೋಕಲ್ ಏನು ವರ್ಕ್ ಮಾಡ್ತಿರ್ತಲ್ಲ ಅವ್ರನ್ನ ಕರೆದಿರ್ತಾರೆ. ನಾನು ನಿನ್ನೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತೋರಿಸಿದೆ ನಿಮ್ಗೆ. ಅವರೆಲ್ಲ ಬಾಗಲಕೋಟೆದಾರ ರೀ, ಲೋಕಲ್ KPTCL ಆಫೀಸ್ದಾರು. ಇದಾದ ನಂತರ ಹೆಸ್ಕಾಮ್ದು ಕೂಡ ಬಾಗಲಕೋಟೆಯಲ್ಲೇ ನಡೀತದೆ ರೀ. ಅದಕ್ಕಾಗಿ ನಿಮ್ಮದು ಬಾಗಲಕೋಟೆದು ಡೇಟ್ ಕೂಡ ಅನೌನ್ಸ್ ಆಗೋದು ಇದೇನಿದೆ 8ನೇ ತಾರೀಕು ಫಿಸಿಕಲ್ ಮುಗಿದ, ಫಿಸಿಕಲ್ ಇವ್ರದ್ದು ಆದಮೇಲೆ ಅನೌನ್ಸ್ ಆಗ್ತಾರೆ. ಡೇಟ್ ಅನೌನ್ಸ್ ಆದರೂ ಕೂಡ ಫಿಸಿಕಲ್ ನಡೆಯೋದು ಮಾತ್ರ ನಿಮ್ಮದು 8 ಅಥವಾ 10ನೇ ತಾರೀಕಿನ ನಂತರ ನಡೆಯುವ ಸಾಧ್ಯತೆ ಐತೆ ರೀ. ಆಲ್ರೆಡಿ ಇದನ್ನೇ ಇವರು ಅಧಿಕಾರಿಗಳು ಕೂಡ ನಿನ್ನೆ ಹೇಳಿದ್ರು, ಸರ್ಗಳು ಕೂಡ ಬಂದಿದ್ರು, ಎಲ್ಲರೂ ಕೂಡ ಅಲ್ಲಿ ಅಧಿಕಾರಿಗಳು ಅಟೆಂಡ್ ಆಗಿದ್ದಾರೆ ನಿನ್ನೆ. ಇವತ್ತೇನಾದರೂ ಬಾಗಲಕೋಟೆಯಲ್ಲಿ ಫಿಸಿಕಲ್ಗೆ ಏನಾದರೂ ಟ್ರೈ ಮಾಡೋಕೆ ಹೋದರೆ ಯಾರು ಕೂಡ ಹೋಗಕ್ಕೆ ಹೋಗ್ಬೇಡ್ರಿ, ಯಾರನ್ನೂ ಕೂಡ ಕಂಬಾಣ ಹತ್ತಿಸ್ಕೊಡಂಗಿಲ್ಲ ರೀ. ಒಮ್ಮೆ ನಾಳೆಗೆ ಹೋಗ್ರಿ, ನಾಳೆಗೆ ಫಿಸಿಕಲ್ ಇರ್ತದೆ ಅವತ್ತು ಹೋಗ್ರಿ. ಇವತ್ತು ಆದಷ್ಟು ಫಿಸಿಕಲನ್ನು ಪ್ರಾಕ್ಟೀಸನ್ನು ಸ್ಟಾಪ್ ಮಾಡಿರಿ, ಎನರ್ಜಿಯನ್ನು ಇಟ್ಕೊಂಡು ನಾಳೆ ಫಿಸಿಕಲನ್ನು ಅಟೆಂಡ್ ಆಗ್ರಿ.
ಸ್ನೇಹಿತರು ನೋಡಿದರೆ ಎಲ್ಲ ಕಂಪ್ನಿದು ಕೂಡ ಈ ಮಂತ್ ಒಳಗಡೆ ಎಲ್ಲ ಕೂಡ ಮುಗಿತಾವ್ರಿ. ಎಲ್ಲ ಕಂಪ್ನಿದು ಫಿಸಿಕಲ್ ಕೂಡ ಮುಗಿತಾವೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ಮತ್ತೆ ಇದೇ ರೀತಿ ಪ್ರತಿನಿತ್ಯದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.